ಹುಳಿ ಸಿಹಿ ಖಾರದ ಇಂಥದ್ದು ಒಂದು ಚಟ್ನಿ ಇದ್ದುಬಿಟ್ರೆ ಊಟ ನಮ್ಗೆ ಅನ್ನ ಎಷ್ಟು ಊಟ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ. ಸೈಡ್ ಡಿಶಲ್ಲಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾವಿನಕಾಯಿ ಖಟ್ಟ ಮೀಠ ಚಟ್ನಿ ಅಂದರೆ ನಾವು ನಮ್ಮ ಹವ್ಯಕ ಭಾಷೆಯಲ್ಲಿ ಬೇರೆಯೇ ಹೇಳ್ತೀವಿ, ಆದರೆ ನಾನಿಲ್ಲಿ ಖಟ್ಟ ಮೀಠ ಚಟ್ನಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಇಂಥದ್ದು ಒಂದು ಮಾವಿನಕಾಯಿ ಚಟ್ನಿ, ಹುಳಿ ಸಿಹಿ ಚಟ್ನಿ ಮಾಡಿಬಿಟ್ರೆ ಭಾಳನೇ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ನಾನು 3 ಮಾವಿನಕಾಯಿನ ಸ್ವಲ್ಪ ಇದು ಜಾಸ್ತಿ ಇದಾಗಿರಲಿಲ್ಲ, ದೊಡ್ಡದಾಗಿಲ್ಲ, ಸ್ವಲ್ಪ ಸಣ್ಣದು ತೋತಾಪುರಿಕಾಯಿನ ತಂದು ಅದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ, ಅಥವಾ ನೀವು ಹೇಗಾದರೂ ಬೇಯಿಸ್ಕೊಬೋದು. ಒಂದು 10 ನಿಮಿಷ ನೀರಲ್ಲಿ ಬೇಯಿಸ್ಬಿಟ್ರೆ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ. ಯಾಕೆಂದರೆ ಸ್ವಲ್ಪ ಎಳೆದಿದೆ, ಗೊರಟೆಗೆಟ್ಟಿಲ್ಲ, ಬೀಜ ಇದೆ ಒಳಗಡೆ. ಅದನ್ನು ಬೇಯಿಸಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ, ತುಂಬ ಚೆನ್ನಾಗಾಗುತ್ತೆ. ಈ ಥರ ಸಾಫ್ಟಾಗಿ ಬೇಯಿಸ್ಕೊಂಡು ತಣ್ಣಗಾದ ಮೇಲೆ ಈ ಥರ ಪಲ್ಪನ್ನು ತೆಗೆದು ಸಿಪ್ಪೆ ಒಳಗಿಂದ ಎಲ್ಲದನ್ನು ಪಲ್ಪ್ ತೆಕ್ಕೊಳ್ಳೋಣ ಒಂದು ಬೌಲಲ್ಲಿ. ಕೈಯಲ್ಲೆಲ್ಲ ಹಿಂಡಿ ಅದನ್ನೆಲ್ಲ ರಸ ಪಲ್ಪನ್ನು ತೆಕ್ಕೊಂಡು ನೋಡಿ ಈ ಥರ ಎಲ್ಲ ನಾನು ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಹವ್ಯಕ ಭಾಷೆಯಲ್ಲಿ ನಾವು ಬೇರೆಯೇ ಹೇಳ್ತೀವಿ, ಆದರೆ ನಾನು ಖಟ್ಟ ಮೀಠ ಚಟ್ನಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಭಾಳ ರುಚಿ, ಮತ್ತು ಊಟ ಅಂತೂ ನೀವು ಸೈಡ್ ಡಿಶ್ ಈ ಉಪ್ಪಿನಕಾಯಿ ಥರ ಎಷ್ಟು ಇಟ್ಕೊಂಡು ಹಚ್ಕೊಂಡು ತಿಂದ್ರೂ, ನಂಚ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ರೈಸ್ ಜೊತೆ. ನಾನು ಸ್ವಲ್ಪ ಅದರ ಸಿಪ್ಪೆನೆಲ್ಲ ಹಿಂಡಿ ರಸ ತೆಗೆದು ನೀರಲ್ಲಿ ಸ್ವಲ್ಪ ಇದು ಮಾಡಿಕೊಂಡೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ. ಒಂದು 7-8 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್, ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಾಗುತ್ತೆ. ನೀವು ಇನ್ ಕೇಸ್ ಬೆಳ್ಳುಳ್ಳಿ ತಿನ್ನಲ್ಲ, ಅಥವಾ ಫಂಕ್ಷನ್ನಲ್ಲೆಲ್ಲ ಬೆಳ್ಳುಳ್ಳಿ ತಿಂದೇ ಇರ್ತಾರೆ, ಅಥವಾ ಹಬ್ಬ ಹರಿದಿನಗಳಲ್ಲಿ, ಅಥವಾ ಯಾರೂ ಒಬ್ಬೊಬ್ಬರು ಬೆಳ್ಳುಳ್ಳಿ ತಿಂದೇ ಇದ್ದವರಿಗೆ ಹಿಂಗೆ ಹಾಕ್ಕೊಳ್ಬೋದು. ಅದು ಬೆಳ್ಳುಳ್ಳಿ ಇದ್ದರೆ ಅದರ ಟೇಸ್ಟೇ ಬೇರೆ ಆಗುತ್ತೆ. ನಾವು ಒಮ್ಮೊಮ್ಮೆ ಹಾಕ್ತೀವಿ, ನಮ್ಮ ಮನೇಲಿ ಫಂಕ್ಷನ್ ಇದ್ದಾಗ ಬೆಳ್ಳುಳ್ಳಿ ಹಾಕಲ್ಲ. ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಕಾಳು, ಆಮೇಲೆ ಬೆಳ್ಳುಳ್ಳಿ ನಾನೇನು ಸ್ವಲ್ಪ ಜಜ್ಜಿ ಮಾಡಿ ಇಟ್ಕೊಂಡಿದ್ನಲ್ಲ, ಕ್ರಷ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಸಿಂಪಲ್ಲು, ತುಂಬ ಸಿಂಪಲ್ಲು ಫ್ರೆಂಡ್ಸ್, ಏನೂ ಇಲ್ಲ ಇದಕ್ಕೆ. ಆಮೇಲೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ರೆಡ್ ಚಿಲ್ಲಿ ಪೌಡ್ರನ್ನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ಇದೆ ಇದು, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಇದು ಖಾರ ಇದ್ರೇ ಚೆನ್ನಾಗಿರುತ್ತೆ. ಸಿಹಿ, ಖಾರ ಮತ್ತು ಹುಳಿ 3 ಇರಬೇಕು. ಇದು ಉಪ್ಪು, ಹುಳಿ, ಖಾರ, ಸಿಹಿ ಅಂತ, ಆವಾಗಲೇ ಇದ್ರ ಟೇಸ್ಟ್ ಇರೋದು. ಇದು ತುಂಬ ಹುಳಿನೂ ಇದೆ ಮಾವಿನಕಾಯಿ. ನಾನು ಸ್ವಲ್ಪ ಈಗ ಪಾತ್ರೆಗೆ ಏನು ಪ್ಯಾನ್ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಮಾವಿನಕಾಯಿ ಪಲ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು ಇದನ್ನು, ಅದು ಹಾಳಾಗಲ್ಲ ಆವಾಗ ಕುದಿಸಿದಾಗ. ಆಮೇಲೆ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಉಪ್ಪು, ಬೆಲ್ಲನೂ ಅಷ್ಟೇ ತುಂಬ ಬೆಲ್ಲ ಬೇಕು, ಯಾಕೆಂದರೆ ಹುಳಿ ಇರುತ್ತಲ್ವ, ತುಂಬ ಹುಳಿ ಇರುತ್ತೆ ಮಾವಿನಕಾಯಿ. ಹುಳಿ ಇದೆ ಇದು, ಅದಕ್ಕೆ ಬೆಲ್ಲನೂ ಜಾಸ್ತಿ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೆಲ್ಲ ಸಿಹಿ ಮಾಡ್ತೀರೋ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇಷ್ಟು ಬೆಲ್ಲ ಹಾಕಬೇಕಂತ ಅಂದ್ಕೋಬೇಡಿ. ಇದು ಹುಳಿ ಇರೋದ್ರಿಂದ ಅದಕ್ಕೆ ತಕ್ಕಂಗೆ ಬೆಲ್ಲನೂ ಬೇಕು, ಅದಕ್ಕೆ ತಕ್ಕಂಗೆ ಖಾರನೂ ಬೇಕು, ಉಪ್ಪು ಸಹ ಬೇಕು. ಕರೆಕ್ಟ್ ಇದ್ರೇ ಚೆನ್ನಾಗಿರುತ್ತೆ ಇದು. ಇಲ್ಲಾಂದರೆ ತುಂಬ ಹುಳಿ ಅನಿಸ್ಬಿಡುತ್ತೆ. ಚೆನ್ನಾಗಿ ಕುದಿಸೋಣ ಬೆಲ್ಲನ ಹಾಕಿ. ಮತ್ತೊಂದು ಸ್ವಲ್ಪ ನನಗೆ ಕಡಿಮೆ ಕಾಣಿಸ್ತಾ ಇತ್ತು ಬೆಲ್ಲ ಸಿಹಿಯಲ್ಲಿ, ಮತ್ತೊಂದು ಸ್ವಲ್ಪ ಹಾಕಿದೆ. ಆಮೇಲೆ ಇದನ್ನು ಚೆನ್ನಾಗಿ ಕುದಿಸಿ ಬೆಲ್ಲೆಲ್ಲ ಕರಗಿ ಒಳ್ಳೆ ಇದು ಬರಬೇಕು, ಒಂಥರ ಪಾಕದ ಥರ ಬರುತ್ತೆ ಅದು. ಸ್ವಲ್ಪ ಉಪ್ಪನ್ನು ಮೇಲಿಂದ ಹಾಕ್ತಾಯಿದ್ದೀನಿ, ಕಡಿಮೆ ಇತ್ತು ಅನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ನೀವು ರೆಡ್ ಚಿಲ್ಲಿ ಪೌಡ್ರು ಬೇಕು ಅಂದರೆ ಒಗ್ಗರಣೆ ಪಾತ್ರೆಗೆ ಹಾಕಿಲ್ಲ ಅಂದರೆ ಈ ಮೇಲಿಂದನೂ ಹಾಕ್ಬೋದು. 2 ಆಪ್ಷನ್ ಇದೆ. ಒಗ್ಗರಣೆ ಹಿಂಗೆ ಎಣ್ಣೆ ಮೇಲೆ ಹಾಕಬೇಕು ಅಂತಿಲ್ಲ, ಇದಕ್ಕೂ ಕುದಿಯುವಾಗಲೂ ಹಾಕ್ಬೋದು. ಚೆನ್ನಾಗಿ ಇದು ಕುದಿಸ್ಬೇಕು, ಒಂದು 10 ನಿಮಿಷ. ಬೆಲ್ಲೆಲ್ಲ ಕರಗಬೇಕಲ್ವಾ. ಈಗ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಟೆಕ್ಸ್ಚರ್ ಬರಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಇದು. ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ 2-3 ತಿಂಗಳಾದರೂ ಹಾಳು ಆಗೋಲ್ಲ. ನೀವು ಆರಾಮಾಗಿ ಒಂದು ಡಬ್ಬದಲ್ಲಿ ತುಂಬಿಟ್ಕೊಬಿಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಉಪ್ಪಿನಕಾಯಿ ಥರನೇ ಒಂದು ಸಣ್ಣ ಒಗ್ಗರಣೆ ಕೊಡೋಣ. ಒಂದು ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಮಾವಿನಕಾಯಿ ಖಟ್ಟ ಮೀಠ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.